ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವನು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿಲಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೆಯದಿತ್ತು, ಭಾಳ ಪ್ರಾಮಾಣಿಕರಿದ್ದರು, ಭಾಳ ಒಳ್ಳೆ ಜನ ಇದ್ದರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾಗೆ ಕರೆಸಿರ್ಬೇಕಾದ್ರೆ ನಾನು ಒಬ್ಬ ಒಳ್ಳೆಯ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನನ್ನ ಇವತ್ತು ಕರೆಸಿದ್ದಾರೆ ಇಲ್ಲಿಗೆ. ಬಟ್ ಇಲ್ಲಿ ತೋರಿಸಿರುವ ಸ್ಯಾಡಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ಇಂಥ ಸ್ಯಾಡಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೇ ಇದೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಸ್ಟ್ರು ಇದ್ದರು, ಪ್ರೈವೇಟ್ ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ್ ಇದ್ದರು, ಒಳ್ಳೆಯ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ಸು ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂತೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದಮೇಲೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ. ಆಗ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದಮೇಲೆ ಫ್ರಿಜ್ ತೊಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್ಜು. ಅಂಥ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆಯೂ ಕೆಲಸ ಮಾಡಿದ್ದೀನಿ. ಇದು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾ ಇತ್ತು. ವೀರಪ್ಪನು ಒಳ್ಳೆ, ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೇ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ್ದು ಒಳ್ಳೆ ಪಾಪ ಫ್ಯಾಮಿಲಿಯಲ್ಲಿ ಹುಟ್ಟಿದ. ಬಟ್ ಅವನಿಗೆ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸು, ಬ್ಯಾಡ್ ಪೊಲೀಸ್ ಅವನನ್ನು ಬೆಳೆಸಿ ಸಮಾಜದಲ್ಲಿ ಅಲ್ಲಿಗೆ ತೊಗೊಂಬಂದರು. ಅವನು ಯಾವಾಗ ಭಾಳ ಕುಖ್ಯಾತಿ ಆಗಿಬಿಟ್ಟ, ನರಾಂತಕಾದ, ನಮ್ಮಂಥ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ಕಾರ್ಯಾಚರಣೆಗೆ ತೊಗೊಂಡೋದ್ರು. ನನ್ನ ಜೊತೆಯಲ್ಲಿ ಭಾಳಷ್ಟು ಜನ ಅಲ್ಲಿ ಅವರು ಪ್ರಾಣ ತೆತ್ತರು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರ, ಸಮಾಜನೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಡಿ. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಮುಂದಿನ ಭವಿಷ್ಯ ಏನಪ್ಪ ಅನ್ನೋ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಯಾಕೆಂದರೆ ನಾವು ಸೇರಿದಾಗ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದರು. ಅಶೋಕ ನೋಡು, ನೀನು ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕು, ರಕ್ಷಣೆ ಮಾಡಬೇಕು ಸಮಾಜನ ಅಂತ ನಾವು ಮಾಡ್ಕೊಂಡು ಬಂದ್ವಿ. ನಾವು ನಿವೃತ್ತಿ ಆಗುವಾಗ ನಾವು ಆ ಥರ ಅವ್ರನ್ನ ಬೆಳೆಸಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ ಇಲಾಖೆಯಲ್ಲಿ. ನಿಮಗೆ ಗೊತ್ತಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕದ ಪಾಂಡಿಚೇರಿ ಇಷ್ಟು ರಾಜ್ಯಗಳಲ್ಲಿ ಹೈಯೆಸ್ಟು ಇವತ್ತು ಡ್ರಗ್ಸ್ ಹಿಡಿದಿರೋದು ನಮ್ಮ CCB, ಬೆಂಗಳೂರು CCB. ಅವ್ರ ACP ನನ್ನ ಸ್ಟೂಡೆಂಟು ಮಹಾನಂದ್ ಅಂತೇಳಿ, ನನ್ನ ಪ್ರಾಡಕ್ಟ್. ಅವನ ರಕ್ತ ಕಣಕಣಗಳಲ್ಲಿ ಅವನಿಗೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದೀನಿ. ಹೆಚ್ಚು ಕಮ್ಮಿ 250-300 ಕೋಟಿ ಇದನ್ನು ಹಿಡಿದಿದ್ದಾರೆ. ಇದನ್ನು ಇವತ್ತು ಪೇಪರಲ್ಲಿ ನೋಡಿ, ಸುಮಾರು 220 ಕೋಟಿದು ಹಿಡಿದಿದ್ದಾರೆ. ಪೊಲೀಸಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆ ಭಾಳ ಪವಿತ್ರವಾದ ಇಲಾಖೆ. ತಾಯಿ ಬಿಟ್ಟರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆನೇ ಪವಿತ್ರವಾದ ಇಲಾಖೆ. ನಾವು ಕೆಲಸ ಮಾಡಿರೋದ್ರಿಂದ ನಾವು ಇವತ್ತು ಧೈರ್ಯವಾಗಿ ನಿಂತು ಮಾತಾಡ್ಬೋದು. ಬಟ್ ಪಿಕ್ಚರು ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆನೂ ಥಿಯೇಟ್ರಿಗೆ ಬಂದೇ ಈ ಸಿನಿಮಾ ನೋಡಬೇಕು. ನಿಮಗೆ ಒಳ್ಳೆ ಪೊಲೀಸ್ ಬೇಕು ಅಂದರೆ ಈ ಸಿನಿಮಾ ನೋಡಬೇಕು. ನಿಮ್ಮ ಮಕ್ಕಳಲ್ಲೂ ಆ ಗುಣನ ಬೆಳೆಸಬೇಕು. ಮತ್ತು ನಿಮ್ಗಳ ಯಾರಾದರೂ ಪರಿಚಯ ಇದ್ದರೆ ಪೊಲೀಸ್ನವರು ಅವ್ರಿಗೆ ಹೇಳಬೇಕು, ನೀವು ಸಮಾಜನ ರಕ್ಷಣೆ ಮಾಡೋರು, ದೇಶನ ಹೇಗೆ ಸೈನಿಕರು ರಕ್ಷಣೆ ಮಾಡ್ತಾರೆ, ಈ ಸಮಾಜನ ರಕ್ಷಣೆ ಮಾಡೋರು ಪೊಲೀಸ್ನವರು. ಅವರು ಭಕ್ಷಕರಾಗಬಾರದು ಯಾವತ್ತು. ಈಗ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನನ್ನ ಇನ್ನೊಬ್ಬರು SP ರವಿ ಒಬ್ಬರು ಇನ್ಸ್ಪೆಕ್ಟರ್ನ ಹಿಡಿದು ಬಿಡ್ತಾರೆ ಇತ್ತೀಚೆಗೆ ಲೋಕಾಯುಕ್ತ. ಕೂಗಾಡ್ತಾನೆ ಅವನು, ಹೆಲ್ಪ್ ಅಂತೇಳಿ ಯೂನಿಫಾರ್ಮಲ್ಲಿ. ಅವರಿಗೆ ಸ್ಟ್ರೋಕ್ ಆಗಿಬಿಟ್ಟಿದೆಯಂತೆ. ಇನ್ನು ಕೆಲವೇ 1 ವರ್ಷನೇ 2 ವರ್ಷ ಸರ್ವಿಸ್ ಇರೋದು. ನೋಡಿ, ಭ್ರಷ್ಟಾಚಾರ ಯಾವತ್ತೂ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಿ. ಈ ಸಿನಿಮಾ
ಪೊಲೀಸ್ ಇಲಾಖೆಯದು ಕಣ್ಣು ತೆರೆಸುವಂಥ ಸಿನಿಮಾ ಇದು ನನ್ನ ಪ್ರಕಾರ. ಈಗ ಯಾರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಅವ್ರು ಈ ಸಿನಿಮಾ ನೋಡಬೇಕು. ಹೊಸದಾಗಿ ಸೇರೋವ್ರಿಗೂ ಒಂದು ಒಳ್ಳೆಯ ಸಿನಿಮಾ ಇದು. ಯಾಕೆಂದರೆ ಒಳ್ಳೆಯ ಪೊಲೀಸ್ ಇಲ್ಲ ಅಂತ ಹೇಳಿದರೆ ಒಳ್ಳೆಯ ಸಮಾಜ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ನಮ್ಮ ಡೈರೆಕ್ಟ್ರು ನಮ್ಮ ಅರಸೀಕೆರೆ ಅವರು, ಯಾಕೆ ನಾನು ಹಾಸನಲ್ಲೇ ಓದಿರೋದು, ನನ್ನ ಶಾಲೆ ಮತ್ತು ಕಾಲೇಜು ಹಾಸನ, ಅಲ್ಲಿಯ ಸೊಗಡು ನನ್ನ ಮೇಲಿದೆ. ನನಗೆ ಭಾಳ ಸಂತೋಷ ಆಯಿತು. ನಾನು ಓದಿದ ಜಾಗ ಹಾಸನದ ಅರಸೀಕೆರೆಯವರು. ನಿಮಗೆ ದೇವರು ಒಳ್ಳೇದು ಮಾಡಲಿ. ತುಂಬ ಚೆನ್ನಾಗಿ ತೆಗೆದಿದ್ದೀರಾ ಪಿಕ್ಚರ್, ಕೊನೆಯವರೆಗೂ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಉಮೇಶ್ ಅವರು, ಇವ್ರ ಮೇಲೂ ನಮ್ಮ ಪೊಲೀಸ್ ರಕ್ತ ಇದೆ. ಇವ್ರ ತಂದೆನೂ ಪೊಲೀಸ್ ಅಧಿಕಾರಿ, ರಿಟೈರ್ಡ್ ಪೊಲೀಸ್ ಅಧಿಕಾರಿ ತಿಮ್ಮೇಗೌಡರು. ನನಗೆ ಭಾಳ ಸಂತೋಷ. ಪೊಲೀಸ್ ಪಿಕ್ಚರ್ ತೆಗೆದಿದ್ದಕ್ಕೆ, ನನಗೆ ನನ್ನ ಸ್ನೇಹಿತರಿಗೆಲ್ಲ ಕರೆಸಿದ್ದಕ್ಕೆ ಎಲ್ರಿಗೂ ವಂದಿಸ್ಬಿಟ್ಟು ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.